ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಫಿಲ್ಮೋಗ್ರಫಿ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಫಿಲಮು ಯು ಟರ್ನ್. ಇದು ಯು ಟರ್ನ್ದು ಸ್ಪಾಯ್ಲರ್ ಫಿಲ್ ರಿವ್ಯೂ ಆಗಿರುತ್ತೆ. ಇಫ್ ನೀವು ಮೂವಿ ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡೋಕೆ ಹೋಗ್ಬೇಡಿ. ಇಲ್ಲಿ ನಾನು ಸ್ಪಾಯ್ಲರ್ ಫ್ರೀ ರಿವ್ಯೂನ ಹಾಕಿರ್ತೀನಿ. ಸೊ ಬೇಕಾದ್ರೆ ಅದನ್ನ ನೋಡ್ಕೊಬನ್ನಿ, ಆರ್ ನೀವು ಮೂವಿ ನೋಡ್ಕೊಂಬನ್ನಿ, ಆಮೇಲೆ ನೋಡ್ಕೆ ಬಂದು ಮಾತಾಡಿ. ಸೊ ಇಫ್ ನಾನು ಇಲ್ಲಿಂದ ಸ್ಪಾಯ್ಲರ್ ಸ್ಟಾರ್ಟ್ ಆಗುತ್ತೆ. ಇಫ್ ನೀವು ಇನ್ನೂ ವಿಡಿಯೋ ನೋಡ್ತೀರ ಪ್ಲೀಸ್ ಕ್ಲೋಸ್ ಮಾಡಿ. ಇಲ್ಲ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ದರೆ ಬೇಕಾದ್ರೆ ಹಾಗೆ ಕಂಟಿನ್ಯೂ ಮಾಡ್ಬೋದು. ಸೊ ಯು ಟರ್ನ್ ನೀವೆಲ್ಲ ಮೋಸ್ಟ್ ಪ್ರಾಬ್ಲಿ ನೀವೆಲ್ಲ ನೋಡ್ಕೊಂಡು ಬಂದಿರ್ತೀರ. ಯು ಟರ್ನ್ದು ಫಸ್ಟ್ ಹಾಫ್ ಅಂತೂ ತುಂಬಾ ವೆಲ್ ಕ್ರಾಫ್ಟೆಡ್ ಆಗಿತ್ತು. ನಂಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಸೊ ತುಂಬ ಇಷ್ಟ ಆಯಿತು. ಒಳ್ಳೆ ಜಂಪ್ ಸ್ಕೇರ್ಸ್ ಎಲ್ಲ ಇದೆ ಮೂವಿಲಿ. ಎಸ್ಪೆಷಲಿ ಒನ್ ಪರ್ಟಿಕ್ಯುಲರ್ ಸೀನ್ಸ್ ಎಲ್ಲ ತುಂಬಾ ವೆಲ್ ಎಕ್ಸಿಕ್ಯೂಟೆಡ್ ಆಗಿದೆ. ಆ್ಯಂಡ್ ಲೈಕ್ ಫಾರ್ ಎಕ್ಸಾಂಪಲ್ ಸೀನಲ್ಲಿ ಪೊಲೀಸ್ ಸ್ಟೇಷನ್ ಸೀನಲ್ಲಿ ಯಾವಾಗ ಸೊ ನಮ್ಗೆ ಏನು ಗೊತ್ತಾದ ಆ ಲಿಸ್ಟಲ್ಲಿರೋ 10 ಪೀಪಲನ್ನು ಸತ್ತೋಗಿದ್ದಾರೆ ಅಂತ ಗೊತ್ತಾದಾಗ ಮೂವಿಯಲ್ಲಿ ಆ ಮೂಮೆಂಟ್ ತುಂಬಾ ಸ್ಟ್ಯಾಂಡ್ ಔಟ್ ಆಗುತ್ತೆ ಆ ಮೂವಿಯಲ್ಲಿ. ಆ್ಯಂಡ್ ವೆಲ್ ಎಕ್ಸಿಕ್ಯೂಟೆಡ್ ಕ್ಯಾಮ್ರಾ ವರ್ಕ್ ಏನಿದೆ, ಹೋಲ್ ಪೊಲೀಸ್ ಸ್ಟೇಷನ್ ಕ್ಯಾಮ್ರಾ ಹಾಗೆ ಟ್ರ್ಯಾಕ್ ಒಂದು ರೂಮಿಂದ ಮತ್ತೊಂದು ರೂಮು ಕಂಟಿನ್ಯೂಸ್ ಶಾರ್ಟ್ ಇದೆ. ಆಲ್ಮೋಸ್ಟ್ ಲೈಕ್ 5 ಮಿನಿಟ್ಸ್ ಇದೆ. ಅದನ್ನ ಟ್ರ್ಯಾಕಿಂಗ್ ಮಾಡಿಕೊಂಡು ಕಂಟಿನ್ಯೂ ಮಾಡುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಪರ್ಸನಲಿ ತುಂಬಾ ಚೆನ್ನಾಗಿ ಹೋಗಿ ಬಂದಿದೆ ಅನಿಸುತ್ತೆ ನನಗೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಅಂದರೆ ಲಾಯರ್ ಸೂಸೈಡ್ ಮಾಡ್ಕೊಂಡು ಡೈರೆಕ್ಟಾಗಿ ಪೊಲೀಸ್ ಕಾರ್ ಮೇಲೆ ಬಂದು ತಬ್ಕೊಂಡು ಬಿದ್ದಾಗ ಅವಾಗ ನನ್ನ ಪಕ್ಕದಲ್ಲಿರೋ ಒಂದು ಸೀಟಿಂದ ಅಂತ ಎಗ್ರಿಬಿಟ್ರು. ಸೊ ಅಷ್ಟು ಚೆನ್ನಾಗೆಲ್ಲ ಒಳ್ಳೆ ಜಂಪ್ ಸ್ಕೇರ್ಸ್ ಎಲ್ಲ ಕೊಡುತ್ತೆ. ಆ್ಯಂಡ್ ದೆನ್ ಅವೆಲ್ಲ ಫಸ್ಟ್ ಹಾಫ್ ಎಲ್ಲ ಚೆನ್ನಾಗಿ ಮುಗಿದ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಆ್ಯಂಡ್ ದೆನ್ ಸೆಕೆಂಡ್ ಹಾಫ್ ಬರುತ್ತೆ. ಸೊ ಸೆಕೆಂಡ್ ಹಾಫ್ ಬರ್ತಾ ಹಾಫ್ ವೇ ಥ್ರೂ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದರೆ ನಿಮಗೆಲ್ಲ ಒಂದು ಕ್ಲಿಯರ್ ಐಡಿಯಾ ಬರೋಕ್ಕೆಲ್ಲ ಶುರು ಆಗೋಗ್ಬಿಡುತ್ತೆ. ನಿಮಗೆ ಲೈಕ್ ಏನ್ರ ಬಗ್ಗೆ ಇರುತ್ತೆ ಮೂವಿ ಅಂತ ಹೇಳಿ ಸ್ವಲ್ಪ ನಿಮ್ಗೆ ಅಲ್ಲಿ ಹಿಂಟ್ಗೆ ಕೊಡ್ತಾ ಹೋಗುತ್ತೆ. ನಿಮ್ಮ ಒಂದು ಕಡೆಯಿಂದ ಒಂದು ಸ್ಲೈಟಾಗಿ ಐಡಿಯಾ ಬರೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆದಾಗ ಸೊ ಕ್ಲೈಮ್ಯಾಕ್ಸಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಇದೆ ಅಂತ ನಿಮ್ಗೆ ಗೊತ್ತಾದಾಗ ಅಷ್ಟು ನಂಗೆ ಪರ್ಸ್ನಲಿ ಅಷ್ಟು ಇಷ್ಟ ಆಗಿಲ್ಲ. ನಾನು ಫಸ್ಟ್ ತಗೊಂಡು ನಾನು ಒಬ್ಬನೇ ಆ ಥರ ಅನ್ಸಕ್ಕೆ ಥಿಯೇಟ್ರಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಥಿಯೇಟ್ರ್ ಎಲ್ಲರೂ ತುಂಬ ಇಷ್ಟಪಟ್ಟರೆ ಅಪಾರ್ಟ್ ಅವ್ರಿಗೇನು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ. ಲಾಸ್ಟ್ 1 ವೀಕಿಂದ ಆನ್ಲೈನೆಲ್ಲ ರಿವ್ಯೂಸ್ ಆ್ಯಂಡ್ ಕಮೆಂಟ್ಸ್ ಎಲ್ಲ ನೋಡಿದಾಗ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಅನಿಸಿದೆ. ಕ್ಲೈಮ್ಯಾಕ್ಸ್ ಅಷ್ಟು ಕನ್ವಿನ್ಸಿಂಗ್ ಅನಿಸಿಲ್ಲ, ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಅಷ್ಟು ಕನ್ವಿನ್ಸಿಂಗ್ ಅನಿಸಿಲ್ಲ ಅಂತೆಲ್ಲ ಅಂದಿದ್ದು. ಆ್ಯಂಡ್ ಅದು ಮಾಮೂಲಿ ಹಳೆ ಬಿನ್ ದಟ್ ಆ್ಯಂಡ್ ದಟ್ ರೂಟ್ ಎಲ್ಲ ಆಲ್ರೆಡಿ ಬೇರೆ ಮೂವಿಯಲ್ಲಿ ಎಸ್ಟಾಬ್ಲಿಷ್ ಆಗೋಗ್ಬಿಟ್ಟಿದೆ. ಆ ಥರ ರೂಟ್ ತೊಗೊಂಡಂಗೆ ಅನ್ಸುತ್ತೆ. ತುಂಬ ಈಸಿ ವೇ ರೂಟ್ ತೊಗೊಂಡಂಗೆ ಅನ್ಸುತ್ತೆ. ಎಲ್ಲ ಮಾಡಿರೋ ಥರ ಅಷ್ಟು ಚೆನ್ನಾಗಿ ಸೆಟಪ್ ಮಾಡಿಬಿಟ್ಟು ಎಂಡಿಂಗಲ್ಲಿ ಐಡಿಯಾ ಇಲ್ಲಾರ್ದೆ ಆ ಥರ ಹೋದಂಗೆ ಅನ್ಸುತ್ತೆ. ಅಷ್ಟು ಜನ ಈ ಟ್ವಿಸ್ಟ್ನ ಒಂದು ಸರ್ಟನ್ ಬಾಲಿವುಡ್ ಮೂವಿ ಕಂಪೇರ್ ಮಾಡ್ತಾರೆ. ಸಾರ್ಟ್ ಆಫ್ ಲೈಕ್ ತಲಾಶ್ಗೆ ತುಂಬ ಜನ ಕಂಪೇರ್ ಮಾಡ್ತಾರೆ. ಇವೊಂದು ಸಿಮಿಲರ್ ಇದೆ ಅನ್ಸಲ್ಲ ನಂಗೆ ಪರ್ಸ್ನಲಿ. ಅದರಿಂದ ಕಾಪಿ ಮಾಡಿದ ಅಥವಾ ಅದ್ರದ್ದು ಇನ್ಸ್ಪೈರ್ಡ್ ಅಂತ ಏನೋ ನನಗೇನೋ ಅನಿಸೋದಿಲ್ಲ. ಯಾಕಂದರೆ ಆ್ಯಸ್ ಅ ಮೂವಿ ಇವೊಂದು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಎರಡರಲ್ಲೂ ಇದೆ. ಆ್ಯಂಡ್ 2 ಮಿಸ್ಟ್ರಿ ಥ್ರಿಲ್ಲರ್ ಥರ ಹೋಗುತ್ತೆ. ಆದರೆ ನೀವು ನೋಡೋಕ್ಕೆ ಹೋದರೆ ಆ್ಯಕ್ಚುಲಿ ಡೀಪಾಗಿ ನೋಡೋಕ್ಕಾರೆ ಟೋಟ್ಲಿ ಡಿಫ್ರೆಂಟ್ ಮೂವಿ ಆಗುತ್ತೆ. ಬೇರೆ ಹೇಳಕ್ಕೆ ಟ್ರೈ ಮಾಡ್ತಿರೋ ಮೂವಿ ಹೇಳಕ್ಕೆ ಟ್ರೈ ಮಾಡಿರೋ ಟೋಟ್ಲಿ ಡಿಫ್ರೆಂಟ್ ಥಿಂಗ್ಸ್. ಸೊ ನನಗೆ ಏನು ಅನ್ಸಲ್ಲ ಪವನ್ ಅದನ್ನು ಇನ್ಸ್ಪೈರ್ಡ್ ಆಗ್ಬಿಟ್ಟು ಅದನ್ನ ರಿಪಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅನ್ಸೋದಿಲ್ಲ. ಸೊ ಮತ್ತೊಂದಿಲ್ಲ ನಂದು ಪ್ರೀವಿಯಸ್ ರಿವ್ಯೂ ನೀವೇನೋ ಸ್ಪಾಯ್ಲರ್ ಫ್ರೀ ರಿವ್ಯೂ ನೋಡಿದರೆ ಅದ್ರಲ್ಲಿ ನಾನು ಹೇಳಿದ್ದೆ ಲೈಕ್ ನಾನು ಫಸ್ಟ್ 20 ಮಿನಿಟ್ಸ್ ಏನು ನನಗೆ ಟ್ವಿಸ್ಟ್ ಗೊತ್ತಾಗೋಯ್ತು ಅಂತ ಹೇಳ್ಬಿಟ್ಟು. ಸೊ ನಂಗೆ ಎಲ್ಲರೂ ಹೇಳ್ತಾರೆ ಲೈಕ್ ಅಷ್ಟು ಈಸಿಗೆ ಯಾವಾಗ ಅಷ್ಟು ಈಸಿಯಾಗಿ ಯಾರಿಗೂ ಟ್ವಿಸ್ಟ್ ಏನೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ವೆಲ್ ಹೈಡ್ ಮಾಡಿರೋ ಥರ ಕಾಣಿಸುತ್ತೆ. ಆ್ಯಂಡ್ ಯಾರಿಗೂ ಫಸ್ಟ್ 20 ಮಿನಿಟ್ಸ್ ಇನ್ನೇ ಗೊತ್ತಾಗಲ್ಲ. ನೀವು ತುಂಬ ಟೈಮ್ ಟ್ರೈಲರ್ ನೋಡ್ಬಿಟ್ಟಿರ್ತೀರ, ಅದಕ್ಕೆ ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳಿದ್ರು. ನನಗೆ ಆ್ಯಕ್ಚುಲಿ ತುಂಬ ಮೂವಿ ನೋಡಿರೋದ್ರಿಂದ ಈಚ್ ಆ್ಯಂಡ್ ಎವ್ರಿ ಡೈಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ನಾನು ಫಸ್ಟ್ 20 ಮಿನಿಟ್ಸಲ್ಲಿ ಅವರಿಬ್ಬರು ಮೂವಿಗೆ ಹೋಗಿ ಬಂದಮೇಲೆ ಬೈಕಲ್ಲಿ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಅವಾಗ ನೀವೆಲ್ಲ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಮೇಲೆ ಬಿಲೀವ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಸಾರ್ಟ್ ಆಫ್ ಅದನ್ನು ಲೈಕ್ ಹಿಂಟ್ ಥರ ಬರ್ತಾ ಅದನ್ನು ನೋಟ್ ಮಾಡ್ಕೊಂಡಿರ್ತೀವಿ ತಲೆಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಸೀಕ್ವೆನ್ಸಲ್ಲೇ ಫಸ್ಟ್ ಡೆತ್ ಆದವಾಗ ಲೈಕ್ ಸಾರ್ಟ್ ಆಫ್ ಲೈಕ್ ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ಯೂಸ್ ಮಾಡಿದ್ದಾರೆ ಅಂದರೆ ಈ ಸೆಕೆಂಡ್ ಥಿಂಗ್ ಲೈಕ್ ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ಯೂಸ್ ಮಾಡ್ತಾನೆ ತುಂಬ ಅಬ್ಸರ್ವ್ ಮಾಡ್ತೀನಿ ನಾನು. ಸೊ ಆ ಥರ ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ಯೂಸ್ ಮಾಡೋದು ಅಂತ ಅಬ್ಸರ್ವ್ ಮಾಡಿದಾಗ ಸೊ ಅದು ಎಂಡಿಂಗಲ್ಲಿ ಬಾರ್ಡರ್ಸ್ ಎಲ್ಲ ಸುಮ್ಮನೆ ಬ್ಲರ್ ಎಫೆಕ್ಟ್ ಲೈಕ್ ಅಂತ ಹವರ್ ಆಗ್ತಾ ಇರೋ ಥರ ಎಲ್ಲ ಎಫೆಕ್ಟ್ ಯೂಸ್ ಮಾಡಿದ್ರು. ನಂಗೆ ಸಾರ್ಟ್ ಆಫ್ ಲೈಕ್ ಯಾಕೆ ಈ ಥರ ಯೂಸ್ ಮಾಡಿದ್ದಾರೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿಲ್ಲ. ಯಾಕೆ ಈ ಥರ ಯೂಸ್ ಮಾಡಿದ್ದಾರೆ, ಯಾಕೆ ಈ ಥರ ಕ್ಯಾಮ್ರಾ ಟೆಕ್ನಿಕ್ ಯೂಸ್ ಮಾಡಿದೆ ಅಂತ. ಆ್ಯಂಡ್ ಸೆಕೆಂಡ್ ಲಾಯರ್ ಡೆತ್ ಆದಾಗ ಮತ್ತೆ ಅದೇ ಯೂಸ್ ಮಾಡಿದಾಗ ನನಗೆ ಅದು ಆ್ಯಕ್ಚುಲಿ ಅದೊಂಥರ ಔಟ್ ಆಫ್ ದಿಸ್ ವರ್ಲ್ಡ್ ಫೀಲ್ ಕೊಡುತ್ತೆ. ಸೊ ನಂಗೆ ಅವಾಗೇ ಅನಿಸ್ಬಿಡ್ತು ಓಕೆ ಸೊ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಇರಬೇಕು. ಆ್ಯಂಡ್ ಅಗೇನ್ ಆ ಲಾಯರ್ ಮನೇಲಿ ಅವ್ರ ಅಪ್ಪ ಇದ್ರು, ಅವ್ರ ಹೆಂಡತಿ ಇದ್ರು ಎಲ್ಲ ಇತ್ತು. ಸೊ ಆ ಥರ ಮೂಮೆಂಟಲ್ಲಿ ಯಾರು ಬಂದು ಹೋಗೋದು ಲೈಕ್ ಈಸಿಲಿ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಕ್ಯಾಮ್ರಾ ಆ್ಯಂಗಲ್ ಆ್ಯಂಡ್ ಸಮ್ ಕಾನ್ವರ್ಸೇಷನ್ ಇವೆಲ್ಲ ಡೈಲಾಗ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ಅದು ಗೊತ್ತಾಗೋಗ್ಬಿಡುತ್ತೆ. ಸೊ ಅದು ಹಂಗೆ ನಂಗೆ ಆ ಥರ ಗೊತ್ತಾಗಿದೆ. ಆ್ಯಂಡ್ ಕೈಂಡ್ ಆಫ್ ಮೂವಿ ಎಕ್ಸ್ಪೀರಿಯನ್ಸ್ ಸಾರ್ಟ್ ಆಫ್ ಲೈಟಾಗಿ ನನಗೆ ಆಲ್ರೆಡಿ ಗೊತ್ತಾಗಿರೋದು ನಂಗೆ ಅದು ಟ್ವಿಸ್ಟಲ್ಲಿ ಅಷ್ಟೊಂದು ಬರಲಿಲ್ಲ. ಆ್ಯಂಡ್ ಕಂಪ್ಲೀಟಾಗಿ ಕನ್ಫರ್ಮ್ ಆಗಿಬಿಟ್ಟು ಹೇಳಿದೆ ಲೈಕ್ ಅವರು ಸೆಲ್ಲಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಇದೆ ಮೂವಿಯಲ್ಲಿ. ಲೈಕ್ ತುಂಬಾ ಚೆನ್ನಾಗಿದೆ ಫೈಟ್ ಅದು. ಆದರೆ ಅದೆಲ್ಲ ಆಲ್ಮೋಸ್ಟ್ ಲೈಕ್ ಯಾರು ದೆವ್ವ ಹಿಡ್ತಿರೋ ಥರ ಫೈಟ್ ಆಡೋಕ್ಕೆ ಶುರು ಮಾಡಿದೆ. ಸೊ ಆಬ್ವಿಯಸ್ಲಿ ಆ ಮೂವಿಯಲ್ಲಿ ಆ್ಯಕ್ಚುಲಿ ದೆವ್ವ ಹಿಡಿದಿರೋ ಥರ ಫೈಟ್ ಆಡ್ತಿರ್ತಾರೆ. ಯಾರು ಕತೆ ಹೇಳೋಂಗಿರೋ ಸ್ವಲ್ಪ ನಂಬೋಂಗೆ ಹೇಳ್ಬೇಕು. ಸೊ ಅವರು ಲೈಕ್ ಎಲ್ಲ ಹಾಕೋ ಬಡ್ದಾಡೋದು ಆ್ಯಂಡ್ ಎಸ್ಪೆಷಲಿ ಆ ಸೀಕ್ವೆನ್ಸಲ್ಲಿ ಯೂಸ್ ಮಾಡೋ ಕ್ಯಾಮ್ರಾ ಟೆಕ್ನಿಕ್ ಆ್ಯಂಡ್ ಲೈಕ್ ಇದ್ರ ಜೊತೆಲ್ಲ ಯೂಸ್ ಮಾಡಿರೋ ನೋಡ್ರೆ ತುಂಬಾ
ಆಬ್ವಿಯಸ್ ಆಗಿ ಅನಿಸುತ್ತೆ. ಸೊ ಅದು ಸ್ವಲ್ಪ ತುಂಬಾ ಹಿಂಟ್ ಬಿಟ್ಟಾರೆ, ನಂಗೆ ತುಂಬಾ ಆಬ್ವಿಯಸ್ ಆಗಿ ಅನ್ನಿಸ್ತು. ಆ್ಯಂಡ್ ಆ ಎಂಡಿಂಗ್ ಕ್ಲೈಮ್ಯಾಕ್ಸ್ ನನಗೆ ಅಷ್ಟು ಕನ್ವಿನ್ಸಿಂಗ್ ಅನಿಸಿಲ್ಲ. ಮತ್ತೊಂದು ಮೇನ್ ಥಿಂಗ್ ಅನ್ಸೆ ರಂಗಿತರಂಗ ಮೂವಿ ಆದಾಗಿಂದ ರಂಗಿತರಂಗ ಮೂವಿ ಮಾರ್ಕೆಟ್ ಮಾಡಿದ್ದು ಹೇಗೆಂದರೆ ಅದು ಮಿಸ್ಟ್ರಿ ಥ್ರಿಲ್ಲರ್ ಥರ ಮಾರ್ಕೆಟ್ ಮಾಡಿದ್ರು. ಅವ್ನಿಗೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಫಸ್ಟ್ ಹಾಫಲ್ಲಿ ನೋಡ್ರೆ ಓಕೆ ಸಮಥಿಂಗ್ ಸೂಪರ್ ನ್ಯಾಚುರಲ್ ಅಂತ ಅನ್ಸುತ್ತೆ. ಆ್ಯಂಡ್ ಅಗೇನ್ ಅದು ಸೂಪರ್ ನ್ಯಾಚುರಲ್ ಇರಲಿಲ್ಲ, ಮತ್ತೇನೋ ಥ್ರಿಲ್ಲರ್ ಥರನೇ ತೋರಿಸಿದ್ರು. ಆದರೆ ಆ ಫಸ್ಟ್ ಹಾಫಲ್ಲಿ ತುಂಬಾ ಜಂಪ್ ಸ್ಕೇರ್ಸ್ ಕೊಡ್ತದೆ, ಮತ್ತು ಆಡಿಯನ್ಸ್ ಹೆದರ್ಸ್ತಾರೆ. ಸೊ ಅವಾಗಿಂದ ಐ ಥಿಂಕ್ ಎಲ್ಲ ಅನ್ಸುತ್ತೆ ಆಡಿಯನ್ಸ್ಗೆ ಹೆದರ್ಸಿದ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಅನ್ಸಿರ್ಬೇಕು ಅನ್ಸುತ್ತೆ. ಲಾಸ್ಟ್ ಫ್ಯೂ 1 ಇಯರ್ ರಂಗಿತರಂಗ ಬಂದಾಗಿಂದ ಆ ಥರ ತುಂಬ ಮೂವಿ ಬಂದಿದೆ. ಲೈಕ್ ರೀಸೆಂಟ್ಲಿ ವಜ್ರಕಾಯ ಶಿವರಾಜ್ ಕುಮಾರ್ದು, ಅದು ಸಾರ್ಟ್ ಆಫ್ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್ ಥರ ಮಾರ್ಕೆಟ್ ಮಾಡಿದ್ರು. ಆ್ಯಂಡ್ ಅದು ಎಂಡ್ ಆಫ್ ದ ಡೇ ನೋಡಿದಾಗ ಅದು ಸಾರ್ಟ್ ಆಫ್ ಲೈಕ್ ಸೂಪರ್ ನ್ಯಾಚುರಲ್ ಮೂವಿ ಇತ್ತು. ಆ್ಯಂಡ್ ವೆರಿ ರೀಸೆಂಟ್ ನಂಗೆ ನಾನು ನೋಡಿಲ್ಲ ಜಸ್ಸಿ ನೋಡಿದಾಗ ಅದ್ರಲ್ಲಿ ಗೊತ್ತಾದ್ರು ಸುಮ್ಮನೆ ಅದು ಮಾರ್ಕೆಟ್ ಟ್ರಯಾಂಗಲ್ ಲವ್ ಸ್ಟೋರಿ ಥರ ಮಾರ್ಕೆಟ್ ಮಾಡಿ ಫುಲ್ ರಾಮ್ ಕಾಮ್ ಥರ ಇದೆ ಪವನ್ ಹಿಡರ್ ಮಾಡಿರೋದು. ಟಿಪಿಕಲ್ ಲವ್ ಸ್ಟೋರಿ ಥರ ಅನ್ಸುತ್ತೆ. ಅದರಲ್ಲೂ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಇದೆ ಅಂತ ಗೊತ್ತಾಯಿತು. ಸೊ ಅದೆಲ್ಲ ಸಾರ್ಟ್ ಆಫ್ ಲೈಕ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಈ ಟ್ರೆಂಡಲ್ಲಿ ಬರ್ತಾ ಲೈಕ್ ಒಳ್ಳೆ ಟ್ರೆಂಡ್ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಆ ಥರ ಮೂವಿ ಎಲ್ಲ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಬರ್ತಾ ಇರೋದು. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ ಥರ ಬರ್ತಾ ಇರೋ ಸೈಕ್ ನಾರ್ಮಲ್ ಆಗೋಗ್ಬಿಡುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಎಲ್ಲ ಜಾನ್ರಿಗೂ ಸೂಟ್ ಆಗಲ್ಲ ಅನ್ಸುತ್ತೆ. ನಾನಂತ ಇಲ್ಲ ಈ ಪವನ್ನು ಆ ಟ್ರೆಂಡ್ ನೋಡ್ಕೊಂಡು ಮಾಡಿದ ಅಂತ ಅವ್ರಿಗೇನು ಸ್ಟೋರಿಗೆ ಕನ್ವೀನಿಯಂಟ್ ಅನ್ಸುತ್ತೆ ಅದು ಮಾಡಿರ್ಬೋದು. ಆದರೆ ಈ ಟ್ರೆಂಡ್ ಬರೋ ಟೈಮಲ್ಲಿ ಈ ಥರ ಮೂವಿ ರಿಲೀಸ್ ಆಗಿರೋದ್ರಿಂದ ಸಾರ್ಟ್ ಆಫ್ ಅದು ಆ ಮೂವಿಗಳಲ್ಲಿ ಒಂದಾಗೋಗ್ಬಿಡುತ್ತೆ ಈ ಮೂವಿ. ಸೊ ಸಾರ್ಟ್ ಆಫ್ ಅದು ಸ್ವಲ್ಪ ನನಗೆ ಮೂವಿ ಇದು ಹಾಳು ಮಾಡ್ತು. ಮತ್ತೇನೆಂದರೆ ತಲಾಶ್ ನಾನು ಮುಂಚೆ ನೋಡಿರೋದ್ರಿಂದ ಎಷ್ಟು ಜನ ನೋಡಿರಲ್ಲ ಅವರೆಲ್ಲ ಇಷ್ಟಪಟ್ಟಿದ್ರು. ತಲಾಶ್ ನಾನು ಮುಂಚೆನೇ ನೋಡಿರೋದ್ರಿಂದ ತುಂಬಾ ಅದ್ರ ಶೇಡ್ಸ್ ಕಾಣಿಸ್ತಾ ಇತ್ತು. ಸೊ ಇಫ್ ನಾನು ತಲಾಶ್ ನೋಡಿಲ್ಲ ಇದನ್ನ ನೋಡಿದ್ರೆ ಮೇ ಬಿ ಬೆಟರಾಗಿ ಇದು ಇಷ್ಟಪಡ್ತಿದ್ದೇನೋ. ಆ ತಲಾಶ್ ನಂಗೆ ಬೆಟರ್ ಎಕ್ಸಿಕ್ಯೂಟೆಡ್ ಅನ್ನಿಸ್ತು. ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಇವತ್ತು ಗೆಸ್ ಮಾಡೋಕ್ಕಾಗಲ್ಲ. ಸೊ ಓವರಾಲ್ ಈ ಥರ ಹೇಳಿದ್ರು ಕೂಡ ಕನ್ನಡ ಮೂವಿಗಳು ಕಂಪೇರ್ ಮಾಡಿದರೆ 10 times ಬೆಟರ್ ಇದೆ ಮೂವಿ. ಲೈಕ್ ಡೈರೆಕ್ಷನ್ ವೈಸ್, ಎಕ್ಸಿಕ್ಯೂಷನ್, ಎಡಿಟಿಂಗ್, ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಕಂಪೇರ್ ಮಾಡಿದ್ರೆ. ಸೊ ಸಾರ್ಟ್ ಆಫ್ ಲೈಕ್ ನಾನು ಆ್ಯಸ್ ಹೇಳ್ದಂಗೆ ನಂಗೆ ತುಂಬಾ ಕನ್ಫ್ಯೂಷನ್ ಆಗಿದೆ ಮೂವಿ ಯಾವ ಥರ ರೇಟ್ ಮಾಡೋದು ಅಂತ. ಯಾಕಂದರೆ ಕನ್ನಡ ಮೂವಿ ಕಂಪೇರ್ ಮಾಡಿದ್ರೆ 10 times ಬೆಟರ್ ಇದೆ. ಅಟ್ ದ ಸೇಮ್ ಟೈಮ್ ಮಾತ್ರ ನನಗೆ ಸೆಕೆಂಡ್ ಕನ್ಕ್ಲೂಷನ್ ನಂಗೆ ಎಷ್ಟು ಕನ್ವಿನ್ಸಿಂಗ್ ಅನ್ಸಿರೋ ಅದು ಸ್ವಲ್ಪ ನಿಮಗೆ ನನಗೂ ಒಂಥರ ಇದಾಗಿತ್ತು. ಆ್ಯಂಡ್ ಸ್ಟೋರಿ ಇಸ್ ದ ಕಿಂಗ್ ಅಲ್ಲ. ಸೊ ಅದು ಲೈಕ್ ಈ ಒಂದು ವೆಲ್ ಡೈರೆಕ್ಟೆಡ್ ಇದ್ದರೂ ಸ್ವಲ್ಪ ಒಂದು ಎಲಿಮೆಂಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅಷ್ಟು ಇದಾಗೋದಿಲ್ಲ. ಸೊ ಅಂದ್ರೂ ಇಟ್ಸ್ ಅ ಗುಡ್ ಮೂವಿ. ಲೈಕ್ ಬ್ಯಾಡ್ ಮೂವಿ ಅಂತಲೇ ನಾವು ಅದನ್ನ ಇದು ಮಾಡೋಕ್ಕಾಗಲ್ಲ. ಜಸ್ಟ್ ಒನ್ ಥಿಂಗ್ ಇರೋದನ್ನ ಬ್ಯಾಡ್ ಮೂವಿ ಅಂತ ನಾವು ಸುಮ್ಮನೆ ಲೈಕ್ ಇಗ್ನೋರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಟ್ಸ್ ಅ ವೆರಿ ವೆಲ್ ಮೂವಿ. ಆ್ಯಂಡ್ ಎಷ್ಟೊಂದು ಸ್ಟೆರಿಯೋಟೈಪ್ಸ್ನ ತುಂಬ ಚಿನ್ ಮಾಡುತ್ತೆ. ಲೈಕ್ ಮೂವಿಯಲ್ಲಿ ಲೀಡ್ ಹೀರೋಯಿನ್ ಫೀಮೇಲ್ ಲೀಡ್ ಇರೋದು, ಆ್ಯಂಡ್ ನೋ ಸಾಂಗ್ಸ್ ಇರೋದು, ಆ್ಯಂಡ್ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಕಡೆಯಿಂದ ಲೈಕ್ ಎಷ್ಟೊಂದು ಜನರಲ್ ನಮ್ಮ ಇಂಡಸ್ಟ್ರಿಯಲ್ಲಿ ಹೇಗಿರಬೇಕು ಫಿಲಮ್, ಈ ಥರ ಕಾಮಿಡಿ ಎಲಿಮೆಂಟ್ ಇರಬೇಕು ಆ ಥರ ಅಂಥದ್ದೆಲ್ಲ ಸ್ಟೆರಿಯೋಟೈಪ್ಸ್ನ ಬ್ರೇಕ್ ಮಾಡಿ ಇಂಥ ಮೂವಿ ಮಾಡ್ತಾರೆ. ಇಫ್ ಇದೇ ಥರ ಮೂವಿ ಮಾಡ್ತಾಯಿರ ಈ ಥರ ಇಫ್ ಲೈಕ್ ತಿಥಿನೋ ಏನೋ ಸಾಂಗ್ ಇರಲಿಲ್ಲ, ಸೊ ಸಾಂಗ್ ಇರಲಾರ್ದೆ ಮೂವಿ ಮಾಡತ್ತೆ ಅಂತ ಇವೆರಡೂ ಎಕ್ಸಾಂಪಲ್ ಆಗಿದೆ. ಸೊ ಆ ಥರ ಒಂದು ಹೊಸ ಥರದ್ದು ಈ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಡೋದಿತ್ತಂದರೆ ಸೊ ನಮ್ಮ ಇಂಡಸ್ಟ್ರಿಗೆ ಒಂದು ನ್ಯೂ ಇದಾಗುತ್ತೆ. ಆ್ಯಂಡ್ ಪವನ್ಗೆ ಲೈಕ್ ಇದು C10H14 ಮಾಡಬೇಕಂತಿದ್ರು. ಆ್ಯಂಡ್ ಅದಕ್ಕೆ ಫಂಡಿಂಗ್ ಸಿಗಲಿಲ್ಲ ಅಂತ ಈ ಮೂವಿ ಮಾಡಿದ್ದು. ಸೊ ಈ ಮೂವಿ ಆ್ಯಕ್ಚುಲಿ ಥಿಯೇಟರ್ಸ್ ಎಲ್ಲ ತುಂಬಾ ಚೆನ್ನಾಗುತ್ತೆ. ಸೊ C10H14 N2ಗೆ ಏನಾದ್ರು ಒಳ್ಳೆ ಫಂಡಿಂಗ್ ಸಿಗ್ತಾರೆ, ಐ ಆಮ್ ಓಕೆ ವಿತ್ ದ್ಯಾಟ್. ಸೊ ಓವರಾಲ್ ಇದೇ ನನ್ನ ಸ್ಪಾಯ್ಲರ್. ಈ ಮೂವಿ ಸಮ್ಥಿಂಗ್ಸ್ ನಂಗೆ ಇಷ್ಟ ಆಗಿಲ್ಲ, ಸಮ್ಥಿಂಗ್ಸ್ ಇಷ್ಟ ಆಗಿತ್ತು. ಸೊ ವಿತೌಟ್ ಸ್ಪಾಯ್ಲರ್ಸ್ ಹೋಗ್ಲಾರ್ದೆ ನಂಗೆ ಅದನ್ನು ವಿತೌಟ್ ಮೂವಿನ ಹಾಳು ಮಾಡಿದೆ ನಂಗೆ ಅದನ್ನ ಹೇಳೋಕ್ಕಾಗಿಲ್ಲ. ಸೊ ಅದಕ್ಕೆ ಸಪ್ರೇಟ್ ನಂಗೆ ಈ ಮೂವಿ ಬಗ್ಗೆ ಸಮ್ಥಿಂಗ್ಸ್ ಹೇಳಬೇಕಂತಿತ್ತು. ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ಪರ್ಟಿಕ್ಯುಲರ್ ವೀಡಿಯೋನ ನಾನು ಮಾಡಿದ್ದು. ಯೂಟರ್ನ್ ರಿವ್ಯೂ ಆ್ಯಂಡ್ 5 reasons why you should watch ಸಿಟಿ ಅಂತ ಒಂದು ಮಾಡಿದೆ. ಅದನ್ನು ಬೇಕಾದ್ರೆ ಇಲ್ಲಿ ನೋಡ್ಬೋದು. ಥ್ಯಾಂಕ್ ಯು.